ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಏಪ್ರಿಲ್ 30, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್ನು, 2025ನೇ ಸಾಲಿನ 2ನೇ ಆವೃತ್ತಿಯ ಏಷ್ಯನ್ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆಲ್ಲುವುದರ ಮೂಲಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ? ನೋಡಿ, ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, 87 ಪದಕ. ಭಾರತವು 87 ಪದಕದೊಂದಿಗೆ ಏಷ್ಯನ್ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಇಂಡಿಯಾ ಡಾಮಿನೇಟ್ಸ್ ಏಷ್ಯನ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ವಿತ್ ರೆಕಾರ್ಡ್ 83 ಗೋಲ್ಡ್ ಮೆಡಲ್. ನೋಡಿ, ಇಲ್ಲಿ ಗೋಲ್ಡ್ ಮೆಡಲ್ಲೇ 83 ಗೋಲ್ಡ್ ಮೆಡಲನ್ನು ಪಡೆದುಕೊಂಡಿದೆ. ಒಟ್ಟಾರೆ ಪದಕಗಳು ಅಂತ ಬಂದರೆ ಅದು 87 ಪದಕಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಿ, ಇದು 2ನೇ ಆವೃತ್ತಿದ್ದು ಆಗಿದೆ. ಸೊ ಇಲ್ಲಿ 83 ಚಿನ್ನ, 3 ಬೆಳ್ಳಿ, 1 ಕಂಚು ಸೇರಿದಂತೆ ಟೋಟಲ್ ಆಗಿ 87 ಪದಕಗಳನ್ನು ಗೆದ್ದು ತನ್ನ ಅಭಿಯಾನವನ್ನು ಕೊನೆಗೊಳಿಸಿತು. ಭಾರತ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಜಪಾನ್ ಮತ್ತು ಮಂಗೋಲಿಯಾ ನಂತರದ ಸ್ಥಾನದಲ್ಲಿವೆ. ಗಮನಿಸಬಹುದು. ನೋಡಿ, ಜಪಾನ್ ಮತ್ತು ಮಂಗೋಲಿಯಾ. ಇನ್ನು 2ನೇ ಏಷ್ಯನ್ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ 2025ರ ಆವೃತ್ತಿ ಏನಿದೆ, ಏಪ್ರಿಲ್ 25ರಿಂದ 27ರವರೆಗೆ ನವದೆಹಲಿಯ ಇಂದಿರಾ ಗಾಂಧಿ ಕ್ರೀಡಾ ಸಂಕೀರ್ಣದ KD ಜಾಧವ್ ಅರೆನಾದಲ್ಲಿ ನಡೆಯಿತು. ನೋಡಿ, ಮುಖ್ಯವಾಗಿ ಏಪ್ರಿಲ್ 25ರಿಂದ 27ರವರೆಗೂ ನಡೆದಿರತಕ್ಕಂಥದ್ದು ಗಮನಿಸಬೇಕು. ಹಾಗಾದರೆ ಯೋಗಾಸನ ಭಾರತ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಯೋಗಾಸನ ಭಾರತ್ ಎಂಬುದು ಒಂದು ಕ್ರೀಡಾ ಸರ್ವೋಚ್ಚ ಸಂಸ್ಥೆಯಾಗಿದ್ದು ಸ್ಪರ್ಧಾತ್ಮಕ ಕ್ರೀಡೆಯಾಗಿ ಯೋಗಾಸನದ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಉತ್ತೇಜಿಸಲು ಇದು ಪ್ರಯತ್ನಿಸುತ್ತದೆ. ಇದು ದೇಶದಲ್ಲಿ ಯೋಗಾಸನದ ರಾಷ್ಟ್ರೀಯ ಕ್ರೀಡಾ ಒಕ್ಕೂಟವಾಗಿದೆ ಎಂಬುದನ್ನು ಗಮನಿಸಬೇಕು. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಉದಿತ್ ಸೇಠ್ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಓಕೆ, ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ 2011 ಮತ್ತು 12ರಿಂದ 2022-23ರವರೆಗೆ ಭಾರತದಲ್ಲಿ ಎಷ್ಟು ಜನರನ್ನು ತೀವ್ರ ಬಡತನದಿಂದ ಹೊರಗಿಡಲಾಗಿದೆ? ನೋಡಿ, ವಿಶ್ವ ಬ್ಯಾಂಕ್ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿ ಏನು ಹೇಳಿದೆ ಅಂತಂದರೆ 2011-12ರಿಂದ 2022-23ರ ಅವಧಿಗೆ, ಅಂದರೆ 10 ವರ್ಷಗಳ ಅವಧಿಗೆ ಭಾರತದಲ್ಲಿ ಎಷ್ಟು ಜನರು ತೀವ್ರ ಬಡತನದಿಂದ ಹೊರ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ನೀಡಿದೆ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 17.1 ಕೋಟಿ ಜನರು. ನೋಡಿ, 17.1 ಕೋಟಿಯಷ್ಟು ಜನರು ತೀವ್ರ ಬಡತನದಿಂದ ಹೊರ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಇದೀಗ ವರ್ಲ್ಡ್ ಬ್ಯಾಂಕ್ ದೃಢಪಡಿಸಿದೆ. ನೋಡಿ, ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿರ್ತಕ್ಕಂಥ ಯಾವುದೇ ಮಾಹಿತಿಯಾಗಿದ್ದರೂ ಎಕ್ಸಾಮ್ನ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಬಹುದು. ಇಂಡಿಯಾ ಲೆಫ್ಟ್ಸ್ ಓವರ್ 17.1 crore ಪೀಪಲ್ ಔಟ್ ಆಫ್ ಎಕ್ಸ್ಟ್ರೀಮ್ ಪಾವರ್ಟಿ ಇನ್ ಎ ಡಿಕೇಡ್. ನೋಡಿ, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಬಿಡುಗಡೆಯಾಗಿರ್ತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಅಂದರೆ ಕಳೆದ 10 ವರ್ಷಗಳಲ್ಲಿ 17.1 ಕೋಟಿಯಷ್ಟು ಜನರು ತೀವ್ರ ಬಡತನದಿಂದ ಹೊರಬಂದಿದ್ದಾರೆ. ಸೊ ಅಂದರೆ ಗಮನಿಸಬಹುದು, 2011-12ರಲ್ಲಿ 16% ಬಡತನ ಇತ್ತು. ಗಮನಿಸಬಹುದು, ತೀವ್ರ ಬಡತನ 16ರಷ್ಟಿತ್ತು. ಅದೇ 22-23ರಲ್ಲಿ ಅದು 2.3ಕ್ಕೆ ಇಳಿಕೆಗೊಂಡಿದೆ. ಸೊ ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ. 2.3ಕ್ಕೆ ಇಳಿಕೆಯಾಗಿದೆ. ಓಕೆ, ಸೊ ವಿಶ್ವ ಬ್ಯಾಂಕ್ ತನ್ನ ಬಡತನ ಮತ್ತು ಇಕ್ವಿಟಿ ಬ್ರೀಫ್ಸ್ ವರದಿಯಲ್ಲಿ ಭಾರತ ಸೇರಿದಂತೆ 100 ದೇಶಗಳಲ್ಲಿನ ಬಡತನದ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಹಾಗಾದರೆ ಟಾಪ್ 5 ಜನಸಂಖ್ಯೆ ಹೊಂದಿರುವ ರಾಜ್ಯಗಳ ಕೊಡುಗೆ ಇದೆ. ಅಂದರೆ ದೇಶದ ತೀವ್ರ ಬಡತನದಲ್ಲೇ ಭಾರತದ 5 ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯಗಳಾದ
ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ. ಇವು 2011-12ರಲ್ಲೇ 65% ತೀವ್ರ ಬಡತನ ಇತ್ತು. ಅದೇ ಅವು 22-23ರ ವೇಳೆಗೆ 54%ಕ್ಕೆ ಇಳಿಕೆಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ಇದೇ ವಿಶ್ವ ಬ್ಯಾಂಕ್ ತನ್ನ ವರದಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಪ್ರಸ್ತುತ ಭಾರತದಲ್ಲಿ ನಿರುದ್ಯೋಗ ನೋಡಿ, ವಿಶ್ವ ಬ್ಯಾಂಕ್ ಪ್ರಕಾರ 2021-22ರ ಆರ್ಥಿಕ ವರ್ಷದಿಂದ ಉದ್ಯೋಗದ ಬೆಳವಣಿಗೆಯು ದುಡಿಯುವ ವಯಸ್ಸಿನ ಜನಸಂಖ್ಯೆಯ ಬೆಳವಣಿಗೆಯನ್ನು ಮೀರಿದೆ ಎಂಬತಕ್ಕಂಥ ಮಾಹಿತಿ ಬಿಡುಗಡೆ ಮಾಡಿದೆ. ನೋಡಿ, ಈ ಎಲ್ಲ ಪಾಯಿಂಟ್ಗಳು ನಿಮಗೆ ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ನೆನಪಿರಲಿ. ನೆಕ್ಸ್ಟು 3ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ಪದ್ಮ ಪ್ರಶಸ್ತಿಗಳಿಗೆ ಪಾತ್ರರಾದ 6 ಕನ್ನಡಿಗರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೋಮವಾರ ಪ್ರಶಸ್ತಿ ಪ್ರದಾನ ಮಾಡಿದರು. ಹಾಗಾದರೆ ಕರ್ನಾಟಕದ ಕೆಳಗಿನ ಯಾವ ವ್ಯಕ್ತಿಯು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಗಮನಿಸಬಹುದು, ಟೋಟಲ್ ಆಗಿ ಪದ್ಮ ಪ್ರಶಸ್ತಿಗಳನ್ನು ಸೋಮವಾರ ಪ್ರತಿಯೊಬ್ಬ ಸಾಧಕರಿಗೂ ವಿತರಿಸಲಾಯಿತು. ಇದರಲ್ಲಿ 6 ಕನ್ನಡಿಗರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಹಾಗಾದರೆ ಒಬ್ಬ ವ್ಯಕ್ತಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾರು ಆ ವ್ಯಕ್ತಿ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ನೋಡಿ, ಡಾಕ್ಟರ್ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ. ಇವರು ಕರ್ನಾಟಕ ಮೂಲದವರು. ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಏನಿದೆ ಮಾಹಿತಿ? 2025ರಲ್ಲಿ ಭಾರತದ ರಾಷ್ಟ್ರಪತಿಗಳು 139 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ನೋಡಿ, ಒಟ್ಟಾರೆ ಭಾರತದಾದ್ಯಂತ 139 ಪದ್ಮ ಪ್ರಶಸ್ತಿಗಳನ್ನು ನೀಡಲಾಯಿತು. ಇದರಲ್ಲಿ 1 ಜೋಡಿ ಪ್ರಕರಣವೂ ಕೂಡ ಸೇರಿದೆ. ಅಂದರೆ 2 ಪ್ರಶಸ್ತಿಗಳನ್ನು ಒಂದಾಗಿ ಪರಿಗಣಿಸಲಾಗುತ್ತದೆ. ಓಕೆ, ಈ 139 ಪ್ರಶಸ್ತಿಗಳಲ್ಲಿ 7 ಜನರಿಗೆ ಪದ್ಮ ವಿಭೂಷಣ, 19 ಜನರಿಗೆ ಪದ್ಮಭೂಷಣ, 113 ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಟೋಟಲ್ ಆಗಿ 139 ಮೆಂಬರ್ಸ್ಗೆ ಮುಖ್ಯವಾಗಿ ನೀಡಿರ್ತಕ್ಕಂಥದ್ದು. ಓಕೆ, ಇದು ಗಮನಿಸಬೇಕು. 7 ಪದ್ಮ ವಿಭೂಷಣ, 19 ಪದ್ಮಭೂಷಣ ಪ್ರಶಸ್ತಿ ವಿತರಿಸಿದ್ದಾರೆ. ಓಕೆ, ಇದರಲ್ಲಿ 6 ಕನ್ನಡಿಗರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಪ್ರಶಸ್ತಿ ಪ್ರದಾನ ಮಾಡಿದರು. ಹಾಗಾದರೆ ಆ 6 ವ್ಯಕ್ತಿಗಳು ಯಾರ್ಯಾರು? ಒಂದನೇದಾಗಿ ಗಮನಿಸಬಹುದು ನೀವು, ವಯಲಿನ್ ವಾದಕ, ತುಂಬಾ ಇಂಪಾರ್ಟೆಂಟು. ವಯಲಿನ್ನ ಕರ್ನಾಟಕದ ಪ್ರಸಿದ್ಧ ವಾದಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಲಭಿಸಿದರೆ, ಹಿರಿಯ ಪತ್ರಕರ್ತ, ಪ್ರಸಾರ ಭಾರತೀಯ ಮಾಜಿ ಅಧ್ಯಕ್ಷರೂ ಆಗಿರತಕ್ಕಂಥ ಅರಕಲಗೂಡು ಅನಂತರಾಮಯ್ಯ ಸೂರ್ಯಪ್ರಕಾಶ್ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಇನ್ನು ಚಿತ್ರಕಲಾವಿದ ಕಾರ್ಕಳದ ವಾಸುದೇವ್ ತಾರನಾಥ್ ಕಾಮತ್ ನೋಡಿ, ಚಿತ್ರಕಲಾವಿದರಿವರು, ಇವರಿಗೆ ಪದ್ಮಶ್ರೀ ಲಭಿಸಿದೆ. ಇನ್ನು ನೋಡಿ, ಮಾರ್ಷಲ್ ಆರ್ಟ್ಸ್ನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಆಸನ ರಘು ಇವರಿಗೂ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಕ್ಯಾನ್ಸರ್ನ ತಜ್ಞೆಯಾಗಿರ್ತಕ್ಕಂಥ ಕಲಬುರಗಿಯ ವಿಜಯಲಕ್ಷ್ಮಿ ದೇಶಮಾನೆ ಇವರಿಗೂ ಕೂಡ ಪದ್ಮಶ್ರೀ ಲಭಿಸಿರತಕ್ಕಂಥದ್ದು. ಈ 6 ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಜೊತೆಗೆ ನೋಡಿ, ತೊಗಲು ಗೊಂಬೆಯಾಟದ ಕಲಾವಿದೆ, ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ವಶನ್ ನಿಮಗೆ. ತೊಗಲು ಗೊಂಬೆಯಾಟದ ಕಲಾವಿದೆಯಾಗಿರ್ತಕ್ಕಂಥ ಭೀಮವ್ವ ದೊಡ್ಡಬಾಳಪ್ಪ ಸಿಳ್ಳೆಕ್ಯಾತರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. 2025ನೇ ಸಾಲಿನಲ್ಲಿ 10 ಕನ್ನಡಿಗರಿಗೆ ಪದ್ಮ ಪ್ರಶಸ್ತಿ ಪ್ರಕಟವಾಗಿತ್ತು. ಆ ಪೈಕಿ 6 ಮಂದಿಗೆ ಸೋಮವಾರ ಪ್ರದಾನವಾಗಿದ್ದು, ಉಳಿದವರಿಗೆ ಮುಂದಿನ ದಿನಗಳಲ್ಲಿ ನೀಡಲಾಗುವುದು ಎಂಬತಕ್ಕಂಥ ಮಾಹಿತಿ ತಿಳಿಸಿದ್ದಾರೆ. ನೋಡಿ, ಈ ಸಮಯದಲ್ಲಿ ಭೀಮವ್ವಗೆ ಅಂದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೊಪ್ಪಳದ ಭೀಮವ್ವ ಅವರಿಗೆ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ಶಿಷ್ಟಾಚಾರವನ್ನು ಮುರಿದಿದ್ದಾರೆ. ಅಂದರೆ 96 ವರ್ಷದ ಕಲಾವಿದೆಗೆ ಪ್ರಶಸ್ತಿ ನೀಡಲು ದ್ರೌಪದಿ ಮುರ್ಮು ಅವರು ತಾವೇ ವೇದಿಕೆಯಿಂದ ಇಳಿದು ಭೀಮವ್ವ ಅವರಿಗೆ ಪ್ರಶಸ್ತಿ ನೀಡಿದ್ದು ವಿಶೇಷ. ಇಲ್ಲಿ ಇದನ್ನು ಗಮನಿಸಬೇಕು ನೀವು. ಓಕೆ, ಇನ್ನು ನಾವು 4ನೇ ಕ್ವಶನ್ ನೋಡೋಣ. ಫಿಜಿ ದೇಶದಲ್ಲೇ ಶ್ರೀ ಸತ್ಯಸಾಯಿ ಸಂಜೀವಿನಿ ಮಕ್ಕಳ ಆಸ್ಪತ್ರೆಯನ್ನು ಸ್ಥಾಪಿಸಿದ್ದಕ್ಕಾಗಿ ಫಿಜಿ ದೇಶವು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕಂಪ್ಯಾನಿಯನ್ ಆಫ್ ದ ಆರ್ಡರ್ ಆಫ್ ಫಿಜಿ
ಈ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯ ಮಾನವತಾವಾದಿಯ ಹೆಸರೇನು? ಸರಿಯಾದಂಥ ಉತ್ತರ ಮಧುಸೂದನ್ ಸಾಯಿ. ನೋಡಿ, ಮಧುಸೂದನ್ ಸಾಯಿರವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ, ಗಮನಿಸಬಹುದು. ಹ್ಯೂಮನಿಟೇರಿಯನ್ ಆಗಿರತಕ್ಕಂಥ ಮಧುಸೂದನ್ ಸಾಯಿ ಅವಾರ್ಡೆಡ್ ಫಿಜಿಸ್ ಹೈಯೆಸ್ಟ್ ಆನರ್. ನೋಡಿ, ಫಿಜಿ ದೇಶದ ಹೈಯೆಸ್ಟ್ ಆನರ್ ಆಗಿರತಕ್ಕಂಥ ಅಥವಾ ಆನರ್ ಗೌರವವಾಗಿರತಕ್ಕಂಥ ಪ್ರಶಸ್ತಿಯನ್ನು ಮಧುಸೂದನ್ ಸಾಯಿರವರು ಪಡೆದುಕೊಂಡಿದ್ದಾರೆ. ಸೊ ಇವರು ಪ್ರಖ್ಯಾತ ಹ್ಯೂಮನಿಟೇರಿಯನ್ ಆಗಿದ್ದಾರೆ. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಇವರು ಇಂಪಾರ್ಟೆಂಟ್ ಆಗತಕ್ಕಂಥದ್ದು ಕರ್ನಾಟಕ ಮೂಲದವರು ಎಂಬುದು. ಓಕೆ, ಸೊ ಇದನ್ನು ಗಮನಿಸಬೇಕು. ಕರ್ನಾಟಕ ಮೂಲದ ಮಾನವತಾವಾದಿಯಾಗಿರತಕ್ಕಂಥ ಮಧುಸೂದನ್ ಸಾಯಿ ಅವರಿಗೆ ಫಿಜಿಯಲ್ಲಿ ಇವರು ಅಂದರೆ ಮಧುಸೂದನ್ ಏನಿದ್ದಾರೆ, ಇವರು ಫಿಜಿ ದೇಶದಲ್ಲಿ ಶ್ರೀ ಸತ್ಯಸಾಯಿ ಸಂಜೀವಿನಿ ಮಕ್ಕಳ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಈ ಕಾರಣಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಫಿಜಿ ದೇಶವು ಅಧ್ಯಕ್ಷರಾಗಿರತಕ್ಕಂಥ ರತು ನೈಕೆಮ ಲಾಲಾಬುಲುವು, ಸೊ ಅವರು ಫಿಜಿಯ ಅತ್ಯುನ್ನತ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಇವು ಮಧುಸೂದನ್ರವರು ಭಾರತ, ಫಿಜಿ, ಶ್ರೀಲಂಕಾ, USA, ನೈಜೀರಿಯಾ ಸೇರಿದಂತೆ ಹಲವಾರು ದೇಶಗಳಲ್ಲಿ ವಿಶೇಷ ಆಸ್ಪತ್ರೆಗಳನ್ನು ನಡೆಸುತ್ತಿದ್ದಾರೆ ಮತ್ತು ಉಚಿತ ಸೇವೆಗಳನ್ನು ಒದಗಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಭಾರತವು ಸುದೀರ್ಮನ್ ಕಪ್ನಲ್ಲಿ ಡೆನ್ಮಾರ್ಕ್ ವಿರುದ್ಧ ಸೋತ ನಂತರ ತನ್ನ ಅಭಿಯಾನವನ್ನು ಕೊನೆಗೊಳಿಸಿತು. ಹಾಗಾದರೆ ಈ ಸುದೀರ್ಮನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ಓಕೆ, ನೋಡಿ, ಸುದೀರ್ಮನ್ ಕಪ್, ನೋಡಿ, ಈ ಕಪ್ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯಾಕೆ ಸುದ್ದಿಯಲ್ಲಿದೆ ಗಮನಿಸಬಹುದು. ಇಂಡಿಯಾಸ್ ಸುದೀರ್ಮನ್ ಕಪ್ ಕ್ಯಾಂಪೇನ್ ಎಂಡ್ಸ್ ಇನ್ ಡಿಫೀಟ್ ಟು ಡೆನ್ಮಾರ್ಕ್. ಡೆನ್ಮಾರ್ಕ್ ವಿರುದ್ಧ ಸೋತ ನಂತರ ಭಾರತದ ಬ್ಯಾಡ್ಮಿಂಟನ್ ಅಭಿಯಾನವು ಕೊನೆಗೊಂಡಿದೆ. ಮುಖ್ಯವಾಗಿ ಸುದೀರ್ಮನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕಾಗಿ ಇದು ನಿಮಗೆ ನೆನಪಿರಲಿ. ಗಮನಿಸಿ, ಭಾರತವು ಸುದೀರ್ಮನ್ ಕಪ್ ಅಭಿಯಾನವು ಸ್ಪರ್ಧೆಯ ಆರಂಭಿಕ ಸುತ್ತಿನಲ್ಲೇ ಡೆನ್ಮಾರ್ಕ್ ವಿರುದ್ಧ ಸೋಲಿನೊಂದಿಗೆ ಕೊನೆಗೊಂಡಿದೆ. ಅಂದರೆ ಡೆನ್ಮಾರ್ಕ್ ವಿರುದ್ಧದ ಮೊಟ್ಟ ಮೊದಲ ಪಂದ್ಯದಲ್ಲಿಯೇ ಕಠಿಣ ಸೋಲಿನ ನಂತರ ಸುದೀರ್ಮನ್ ಕಪ್ನಲ್ಲಿ ಭಾರತದ ಭರವಸೆ ಭಗ್ನವಾಗಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಸುದೀರ್ಮನ್ ಕಪ್ ಏನಿದೆ 2 ವರ್ಷಗಳಿಗೊಮ್ಮೆ ನಡೆಯುವ ಪ್ರತಿಷ್ಠಿತ ಮಿಶ್ರ ತಂಡ ಅಂದರೆ ಬ್ಯಾಡ್ಮಿಂಟನ್ ಮಿಶ್ರ ತಂಡದಲ್ಲಿ ನಡೀತಕ್ಕಂಥ ಒಂದು ಸ್ಪರ್ಧೆಯಾಗಿದೆ. ಸೊ ಭಾರತ ಇದರಿಂದ ಹೊರಬಿದ್ದಿರ್ತಕ್ಕಂಥದ್ದು. ಸೊ ಈ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ನಿಮಗೆ ನೆನಪಿರಲಿ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಗಮನಿಸಿ, ಇತ್ತೀಚೆಗೆ ಆಯುಷ್ಮಾನ್ ಭಾರತ್ ಯೋಜನೆಯ ವಿಸ್ತರಣೆ ಮಾಡಿದ ನಂತರ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರು ಯಾವ ಕಾರ್ಡನ್ನು ಪಡೆಯುತ್ತಾರೆ ಈ ಯೋಜನೆ ಅಡಿಯಲ್ಲಿ? ಸರಿಯಾದಂಥ ಉತ್ತರ ಆಯುಷ್ಮಾನ್ ವೇ ವಂದನಾ ಕಾರ್ಡ್ ಅಂತ ಕರಿತೀವಿ. ನೋಡಿ, ಇತ್ತೀಚೆಗೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಕೇಂದ್ರ ಸರ್ಕಾರ ವಿಸ್ತರಣೆ ಮಾಡಿದೆ. ಈ ವಿಸ್ತರಣೆ ಮಾಡಿದ ನಂತರ ಮುಖ್ಯವಾಗಿ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರೇನಿದ್ದಾರೆ ಅವರಿಗೆ ಒಂದು ಕಾರ್ಡನ್ನು ನೀಡಲಾಗುತ್ತದೆ. ಸೊ ಈ ವಿಸ್ತರಣೆಯ ನಂತರ ಆ ಕಾರ್ಡ್ನ ಹೆಸರೇ ಆಯುಷ್ಮಾನ್ ವೇ ವಂದನಾ ಕಾರ್ಡ್ ಅಂತ ಕರಿತೀವಿ. ಸೊ ನೋಡಿ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಓಕೆ, ಗಮನಿಸಬಹುದು ಆಯುಷ್ಮಾನ್ ವೇ ವಂದನಾ ಕಾರ್ಡ್. ಸೊ ಇಲ್ಲಿ ಡೆಲ್ಲಿ CM ಮತ್ತು ಹಾರ್ದಿಕ್ ಸಿಂಗ್ ಪುರಿ, ಯೂನಿಯನ್ ಮಿನಿಸ್ಟರ್ ಆಗಿರತಕ್ಕಂಥ ಹಾರ್ದಿಕ್ ಸಿಂಗ್ ಪುರಿ ಮತ್ತು ಡೆಲ್ಲಿ CM ಈ ಪ್ರಮುಖ ವಿಸ್ತರಣೆಯೊಂದಿಗೆ ಲಾಂಚ್ ಮಾಡಿದ್ದಾರೆ ಆಯುಷ್ಮಾನ್ ವೇ ವಂದನಾ ಕಾರ್ಡ್. ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ವಿಸ್ತರಣೆ ಮಾಡಲಾಗಿದೆ. ಸೊ ಓಕೆ, ಗಮನಿಸಬಹುದು. ಇನ್ನು ಮುಖ್ಯವಾಗಿ ಈ ಆಯುಷ್ಮಾನ್ ವೇ ವಂದನಾ ಕಾರ್ಡ್ ಏನಿದೆ, ಸೊ 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲ ಹಿರಿಯ ನಾಗರಿಕರೇನಿದ್ದಾರೆ ಇವರಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ರಕ್ಷಣೆ ಒದಗಿಸುತ್ತದೆ. ನೋಡಿ, ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. 5 ಲಕ್ಷದವರೆಗೆ ಉಚಿತ ಆರೋಗ್ಯವನ್ನು ಈ ಕಾರ್ಡ್ ಒದಗಿಸುತ್ತದೆ. ಈಗಾಗಲೇ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜಾಯ್ ಯೋಜನೆ ಏನಿದೆ ಇದರ ಅಡಿಯಲ್ಲಿ ಒಳಗೊಳ್ಳಲ್ಪಟ್ಟ ಹಿರಿಯ ನಾಗರಿಕರು ವರ್ಷಕ್ಕೆ 5 ಲಕ್ಷ ರೂಪಾಯಿಗಳ ಹೆಚ್ಚುವರಿ ಟಾಪ್ ಆಫ್ ಕವರ್ ಪಡೆಯುತ್ತಾರೆ. ನೋಡಿ, ಆಲ್ರೆಡಿ ABPM ಜೈ ಯೋಜನೆಯಡಿಯಲ್ಲಿ 5 ಲಕ್ಷನ ಪಡೀತಾರೆ.
ಆದರೆ 70 ವರ್ಷಕ್ಕಿಂತ ಮೇಲ್ಪಟ್ಟಂತಹ ವ್ಯಕ್ತಿ ಮತ್ತೆ ಎಕ್ಸ್ಟ್ರಾ ಕವರ್ ಪಡೆಯಲಿದ್ದಾರೆ, ಮತ್ತು ಇನ್ನೂ 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಪಡೆಯಲಿದ್ದಾರೆ. ಇದನ್ನು ನೀವು ಗಮನಿಸಬೇಕು. ಓಕೆ, ಇನ್ನು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ABPMJ ಬಗ್ಗೆ ನೋಡೋದಾದರೆ, ಇದು 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರನ್ನು ಸೇರಿಸಲು ಅಕ್ಟೋಬರ್ 29, 2024ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಿಸಿದ ಒಂದು ವಿಸ್ತರಣಾ ಯೋಜನೆಯಾಗಿದೆ. ಓಕೆ, ಆರ್ಥಿಕವಾಗಿ ದುರ್ಬಲ ಜನಸಂಖ್ಯೆಗೆ ವಿಮಾ ರಕ್ಷಣೆಯ ಮೂಲಕ ಆರೋಗ್ಯ ರಕ್ಷಣಾ ಸೌಲಭ್ಯಗಳನ್ನು ಒದಗಿಸಲು ಇದು ಸಹಾಯ ಮಾಡುತ್ತದೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. 2025ನೇ ಸಾಲಿನ ವಿಶ್ವ ಸಾಮಾಜಿಕ ವರದಿ ನೋಡಿ 2025. ಸೊ ವರ್ಲ್ಡ್ ಸೋಷಿಯಲ್ ರಿಪೋರ್ಟ್ 2025 ವಿಶ್ವ ಸಾಮಾಜಿಕ ವರದಿಯು ಇತ್ತೀಚೆಗೆ ಬಿಡುಗಡೆಯಾಗಿದೆ. ಹಾಗಾದರೆ ಈ ವರದಿಯನ್ನು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಯುನೈಟೆಡ್ ನೇಷನ್ ಅಥವಾ ವಿಶ್ವ ಬ್ಯಾಂಕ್. ನೋಡಿ, ರಿಪೋರ್ಟ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇದೀಗ ವಿಶ್ವ ಬ್ಯಾಂಕ್ ವಿಶ್ವ ಸಂಸ್ಥೆ, ಓಕೆ, ಯುನೈಟೆಡ್ ನೇಷನ್ ತನ್ನ ವರದಿಯನ್ನು ರಿಲೀಸ್ ಮಾಡಿದೆ ಸ್ನೇಹಿತರೆ. ಸೊ ಆ ವರದಿಯೇ ವರ್ಲ್ಡ್ ಸೋಷಿಯಲ್ ರಿಪೋರ್ಟ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಗಮನಿಸಬಹುದು, ವರ್ಲ್ಡ್ ಸೋಷಿಯಲ್ ರಿಪೋರ್ಟ್ 2025 ರಿಲೀಸ್ ಆಗಿದೆ. ಸೊ ಎ ನ್ಯೂ ಪಾಲಿಸಿ ಕನ್ಸೆಷನ್ಸ್ ಟು ಅಕ್ಸಲರೇಟ್ ಆ್ಯಂಡ್ ಸೋಷಿಯಲ್ ಪ್ರೋಗ್ರೆಸ್ ಆಗಿರತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ನ್ಯೂಸ್ ಪೇಪರಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ನೋಡಿ, ವಿಶ್ವಸಂಸ್ಥೆಯು ಏಪ್ರಿಲ್ 24, 2025ರಂದು ವಿಶ್ವ ಸಾಮಾಜಿಕ ವರದಿಯನ್ನು ಬಿಡುಗಡೆ ಮಾಡಿದೆ ಅಧಿಕೃತವಾಗಿ. ಇದು ಅಂತಾರಾಷ್ಟ್ರೀಯ ಬಹುಪಕ್ಷೀಯತೆ ಮತ್ತು ಶಾಂತಿಗಾಗಿ ರಾಜತಾಂತ್ರಿಕತೆಯ ದಿನದೊಂದಿಗೆ ಸಂಬಂಧ ಹೊಂದಿದೆ. ನೋಡಿ, ಇದು ಯಾವುದರೊಂದಿಗೆ ಸಂಬಂಧ ಹೊಂದಿದೆ ಅಂತಕ್ಕಂಥ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಇದು ಅಂತಾರಾಷ್ಟ್ರೀಯ ಬಹುಪಕ್ಷೀಯತೆ ಮತ್ತು ಶಾಂತಿಗಾಗಿ ರಾಜತಾಂತ್ರಿಕತೆಯ ದಿನ, ಸೊ ಇದರೊಂದಿಗೆ ವ್ಯವಹರಿಸುತ್ತದೆ. ಅಂದರೆ ಇದು ಮುಖ್ಯವಾಗಿ ವಿಶ್ವ ಮಟ್ಟದಲ್ಲಿ ಅಸಮಾನತೆಯಾಗಿರಬಹುದು ಮತ್ತು ನಂಬಿಕೆಯ ಕುರಿತು ಹೊಸ ಸಂಶೋಧನೆಗಳನ್ನು ಸಂಯೋಜಿಸಿ ಈ ವರದಿಯನ್ನು UN ದೇಶ ಮತ್ತು UNU ವೈಡರ್ ಎಂಬತಕ್ಕಂಥ ಸಂಸ್ಥೆಗಳು ಜಂಟಿಯಾಗಿ ತಯಾರಿಸುತ್ತವೆ. ಇದು ಇದೀಗ ವರದಿಯ ಪ್ರಕಾರ ತೀವ್ರ ಬಡತನವನ್ನು ಕಡಿಮೆ ಮಾಡುವಲ್ಲೇ ದಶಕಗಳ ಪ್ರಗತಿಯ ಹೊರತಾಗಿಯೂ ಬೆಳೆಯುತ್ತಿರುವ ಆರ್ಥಿಕ ಅಭದ್ರತೆ, ನಿರಂತರ ಅಸಮಾನತೆ ಮತ್ತು ಕ್ಷೀಣಿಸುತ್ತಿರುವ ನಂಬಿಕೆಯನ್ನು ಈ ವರದಿಯು ಎತ್ತಿ ತೋರಿಸಿದೆ. ನೋಡಿ, ಇದು ಏನು ಹೇಳಿದೆ ಅಂದರೆ 2.8 ಶತಕೋಟಿಗೂ ಹೆಚ್ಚು ಜನರು ಆಘಾತಗಳಿಗೆ ಗುರಿಯಾಗಿದ್ದಾರೆ ಎಂದು ವರದಿ ಮಾಡಿದೆ. ನೋಡಿ, 2.8 ಬಿಲಿಯನ್ನಷ್ಟು ಜನರು. ಓಕೆ, ಸೊ ಈ ಮುಖ್ಯವಾಗಿ ಉದ್ಯೋಗ ಅಭದ್ರತೆಯು ಜಾಗತಿಕವಾಗಿ 60% ಪರಿಣಾಮ ಬೀರುತ್ತದೆ ಎಂದು ವರದಿ ನೀಡಿರತಕ್ಕಂಥದ್ದು. ಜೊತೆಗೆ 65% ದೇಶಗಳಲ್ಲಿ ಅಸಮಾನತೆ ಹೆಚ್ಚುತ್ತಿದೆ. ಇದು ಸಾಮಾಜಿಕ ಒಗ್ಗಟ್ಟನ್ನು ನಾಶಪಡಿಸುತ್ತದೆ. ಸೊ ಇದು ರಿಪೋರ್ಟ್ ಬಿಡುಗಡೆಯಾಗಿದೆ. ಈ ರಿಪೋರ್ಟ್ನ ಮಾಹಿತಿ ಮತ್ತು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಎಂಬುದು ನೀವಿಲ್ಲಿ ಗಮನಿಸಬೇಕು. ಇನ್ನು ನಾವು 8ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ವರ್ಷ ಏಪ್ರಿಲ್ 28ರಂದು ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಆಚರಿಸುತ್ತದೆ? ನೋಡಿ, ವರ್ಲ್ಡ್ ಡೇ ಫಾರ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಟ್ ವರ್ಕ್. ಸೊ ಪ್ರತಿ ವರ್ಷ ಯಾವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಚರಿಸುತ್ತದೆ ಅಂತ ಕೇಳಿದರೆ, ನೋಡಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಪ್ರತಿ ವರ್ಷ ಆಚರಣೆ ಮಾಡುತ್ತದೆ. ನೋಡಿ, ವರ್ಲ್ಡ್ ಡೇ ಫಾರ್ ಸೇಫ್ಟಿ ಆ್ಯಂಡ್ ಹೆಲ್ತಿ ಅಟ್ ವರ್ಕ್ ಏಪ್ರಿಲ್ 28 ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಇದನ್ನು ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಏನಿದೆ, ಪ್ರತಿ ವರ್ಷ ಏಪ್ರಿಲ್ 28ರಂದು ಈ ದಿನವನ್ನು ಆಚರಿಸುತ್ತದೆ. ಈ ದಿನವು ಜಾಗತಿಕವಾಗಿ ಔದ್ಯೋಗಿಕ ಅಪಘಾತಗಳು ಮತ್ತು ರೋಗಗಳನ್ನು ತಡೆಗಟ್ಟುವಿಕೆಯನ್ನು ಇದು ಉತ್ತೇಜಿಸುತ್ತದೆ. ಹಾಗಾದರೆ ಏನಿದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಒಂದು ಯುನೈಟೆಡ್ ನೇಷನ್ಸ್ ಏಜೆನ್ಸಿಯಾಗಿದೆ. ಅಂದರೆ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಅದರ ಆದೇಶವು ಅಂತಾರಾಷ್ಟ್ರೀಯ ಕಾರ್ಮಿಕ ಮಾನದಂಡಗಳನ್ನು ಹೊಂದಿರುವ ಮೂಲಕ
ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಇದು ಮುನ್ನಡೆಸುವುದು. ಲೀಗ್ ಆಫ್ ನೇಷನ್ ಅಡಿಯಲ್ಲಿ ಅಕ್ಟೋಬರ್ 1919ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನೇವಾದಲ್ಲಿದೆ. ಪ್ರಸ್ತುತ ಮಹಾನಿರ್ದೇಶಕರು ಗಿಲ್ಬರ್ಟ್ ಹಾಂಗ್ಪೋ. ಸೊ ಇದು 1969ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಸೊ ಇಷ್ಟು ಮಾಹಿತಿ ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಉಳಿದಂಥ ಮಾಹಿತಿಯನ್ನು ಮತ್ತು ನಾನು ಇದೇ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.